ಏನಿಲ್ಲ, ರಿಯಲ್ ಸ್ಟೋರಿ, ರಿಯಲ್ ಫ್ಯಾಕ್ಟು, ರಿಯಲ್ ಅನುಭವ. ನಾವು ಜೀವನದಲ್ಲಿ ಏನೇನು ನಡೀತದೆ ಅದನ್ನು ನಾವು ಮರೆತು ಬಿಡ್ತೀವಿ. ಆದರೆ ಈ ಫಿಲಮಲ್ಲಿ ಮರಿದಂಗೆ ಮತ್ತೆ ರಿಪೀಟ್ ಮಾಡಿ ಅದನ್ನು ಕಷ್ಟ ಸುಖ ಏನು ಅನ್ನೋದನ್ನು ವಿವರವಾಗಿ ತಿಳಿಸಿ ಅವರು ನಮ್ಮ ಕ್ವಶನ್ಗಳಿಗೆ ಆನ್ಸರ್ ಕೊಟ್ಟಿದ್ದಾರೆ. ಈ ಪಿಕ್ಚರ್ಗೆ ಪ್ಲಸ್ ಪಾಯಿಂಟ್ ಅಂದರೆ ಆ ಕ್ವಶನ್ಗಳಿಗೆ ನಮ್ಮ ಬರೋ ಡೌಟ್ಗಳಿಗೆ ಉತ್ತರ ಹಂಗೆ ಕೊಟ್ಟಿದ್ದಾರಲ್ಲ, ಅದು ಬೆಸ್ಟ್, ಸೂಪರ್. All the departments have worked very well, very good aspect, cinematography, whatever it is, story, everything. ಎಲ್ಲನೂ ತುಂಬ ಚೆನ್ನಾಗಿದೆ. ಎಲ್ಲ ಡಿಪಾರ್ಟ್ಮೆಂಟ್ಸು ತುಂಬ ಚೆನ್ನಾಗಿ ಕೆಲಸ ಮಾಡಿದ್ದಾರೆ. ತುಂಬ ಅದ್ಧೂರಿಯಾಗಿದೆ. ಸಕ್ಸಸ್ಫುಲ್ ಆಗಲಿ. ಆಲ್ ದ ಬೆಸ್ಟ್ ಟು ದ ಎಂಟೈರ್ ಟೀಮ್. ಈ ಥರ ಮೂವೀಸ್ ಮತ್ತೆ ಬರಬೇಕು. ಈ ಥರದ್ದು ಕಿರಣ್ ಅವ್ರಿಗೆ ಆಲ್ ದ ಬೆಸ್ಟ್ ಇನ್ ದ ಫ್ಯೂಚರ್. ನೈಸ್ ಸ್ಟೋರಿ. ನಿಮ್ಗೆ ಏನು ಇಷ್ಟ ಆಯಿತು ಈ ಕಾಲದ ಸ್ಟೋರಿ? ದ ಹೋಲ್ ಸ್ಟೋರಿ ಥೀಮ್ ಚೆನ್ನಾಗಿದೆ, ಫಾರ್ ಇನ್ಸ್ಪಿರೇಷನಲ್ ಫಾರ್ ವುಮೆನ್ಸ್. ಮೇಡಮ್ ಹೇಗೆ ಅಂತ ಹೇಳಿ. ಕ್ಲೈಮ್ಯಾಕ್ಸ್ ಚೆನ್ನಾಗಿತ್ತು, ಮ್ಯೂಸಿಕ್ ಸೂಪರ್, ಮ್ಯೂಸಿಕ್ ಇಷ್ಟ ಆಯಿತು. ಈ ಕಾಲದ ಲವ್ ಸ್ಟೋರಿ ಜನ್ರಿ ಲವ್ ಸ್ಟೋರಿ ಹೇಗೆ ಅಂತ ಹೇಳಿ. ನಿಮ್ಗೆ ಹೇಗೆ ಅಂತ ಹೇಳಿ. ಇನ್ಸ್ಪಿರೇಷನ್ ಚೆನ್ನಾಗಿದೆ, ಪರ್ಫಾರ್ಮೆನ್ಸ್ ಚೆನ್ನಾಗಿದೆ, ಫ್ರೆಶ್ ಹೀರೋಯಿನ್ ನೋಡೋಕೆ ಚೆನ್ನಾಗಿ ಒಳ್ಳೆ ಹೇಗೆ ಅನ್ಸುತ್ತೆ ಸಿನಿಮಾ ನಿಮಗೆ? ತುಂಬ ಚೆನ್ನಾಗಿದೆ ಮೂವಿ, ಎಲ್ಲರೂ ಬಂದು ನೋಡೋ ಥರ ಇದೆ, ತುಂಬ ಚೆನ್ನಾಗಿದೆ ಮಾತ್ರ. ಥ್ಯಾಂಕ್ ಯು. ಚೆನ್ನಾಗಿದೆ ಮೂವಿ, ಕಂಟೆಂಟ್ ಎಲ್ಲ ತುಂಬ ಚೆನ್ನಾಗಿದೆ, ತುಂಬ ಇಷ್ಟ ಆಯಿತು, ಎಲ್ಲರೂ ಹೋಗಿ ನೋಡಬೇಕು. ಕ್ಲೈಮ್ಯಾಕ್ಸ್ ತುಂಬ ಚೆನ್ನಾಗಿದೆ, ಹುಡುಗಿರ್ಗಂತೂ ತುಂಬ ಕನೆಕ್ಟ್ ಆಗುತ್ತೆ ಮೂವಿ, ಎಲ್ಲ ಎಮೋಷನ್ಸು ಇದೆ, ತುಂಬ ಚೆನ್ನಾಗಿದೆ. ಎಲ್ಲರೂ ನೋಡ್ಬೋದು. ಜನ್ರಿ ಲವ್ ಸ್ಟೋರಿಗೆ ಏನು ಹೇಳ್ತೀರಾ ನೀವು? ಒಳ್ಳೆ ಮೂವಿ ಅಷ್ಟೇ. ಥ್ಯಾಂಕ್ ಯು. People should watch this movie. Amazing movie. One good movie after so many days in Kannada industry ಅನ್ಸುತ್ತೆ. Everybody should watch this. ಏನು ಇಷ್ಟ ಆಯ್ತು ಸಿನಿಮಾದ ಪರ್ಟಿಕ್ಯುಲರ್? ಎಲ್ಲ ಗರ್ಲ್ಸ್ ಇಂಡಿಪೆಂಡೆಂಟ್ ಆಗಿರಬೇಕು, ವುಮೆನ್ ಆಗಿ ಏನೇನು ಡಿಸಿಷನ್ಸ್ ತಗೋಬೇಕು, ಕಾಲ್ ತಗೋಬೇಕು, ದೇ ಶುಡ್ ಟೇಕ್. Even parents also, even choosing in life partner and even choosing in what they'll do in next careers, everything they should.